ಹಲೋ ಫ್ರೆಂಡ್ಸ್, ನೀವೊಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಮಾಡಿದ್ದೀರಾ, ಬ್ಯೂಟಿಫುಲ್ ಕಂಟೆಂಟ್ ಮಾಡಿದ್ದೀರಾ, ಅಥವಾ ತುಂಬ ಚೆನ್ನಾಗಿ ಸರ್ವಿಸ್ ಕೊಡ್ತಾ ಇದ್ದೀರಾ. ಬಟ್ ನಿಮಗೆ ಕರೆಕ್ಟ್ ಆಗಿರೋ ಕಸ್ಟಮರ್ ಸಿಗ್ತಾ ಇಲ್ವಾ? ಹಾಗಿದ್ರೆ ಅಲ್ಲೇ ನೀವು ಮಾಡ್ತಿರೋ ಮಿಸ್ಟೇಕ್. ಬಿಸ್ನೆಸ್ ಟ್ರಿಕ್ಕಲ್ಲಿ ಇದು ತುಂಬಾ ಇಂಪಾರ್ಟೆಂಟ್. ನಿಮಗೆ ನಿಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಯಾರು ಅನ್ನೋದು ಕರೆಕ್ಟಾಗಿ ಗೊತ್ತಿರಬೇಕು. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಟಾರ್ಗೆಟೆಡ್ ಆಡಿಯನ್ಸ್ನ ಹುಡ್ಕೋದು ಹೇಗೆ, ಅವ್ರನ್ನ ರೀಚ್ ಆಗೋದು ಹೇಗೆ, ಅವ್ರನ್ನ ಕನೆಕ್ಟ್ ಆಗೋದು ಹೇಗೆ. ಸೊ ಒಂದು ಚಿಕ್ಕ ಎಕ್ಸಾಂಪಲ್ ಕೊಡ್ತೀನಿ ನಾನು. ಫಾರ್ ಎಕ್ಸಾಂಪಲ್, ಒಂದು ಕಸ್ಟಮರ್ ಸ್ಪ್ರೈಟ್ ಕುಡಿಬೇಕಂತ ಮಾರ್ಕೆಟಿಗೆ ಬಂದಿರ್ತಾನೆ. ನೀವು ಅವನಿಗೆ ಎಷ್ಟೇ ಕಷ್ಟಪಟ್ಟು ಸೋಡಾ ಕುಡಿಸ್ಬೇಕಂತ ಹೊರಟ್ರೆ ಅವ್ನು ಸ್ಪ್ರೈಟ್ನೇ ಹುಡುಕ್ತಾ ಇರ್ತಾನೆ. ಬಿಕಾಸ್ ಅವನಿಗೆ ಬೇಕಿರೋದು ಸ್ಪ್ರೈಟ್, ಸೋಡಾ ಅಲ್ಲ. ಸೊ ಇನ್ ದ ಸೇಮ್ ವೇ, ನಿಮ್ಮ ಪ್ರಾಡಕ್ಟ್ನ ಕರೆಕ್ಟಾಗಿರೋ ಆಡಿಯನ್ಸಿಗೆ ನೀವು ರೀಚ್ ಮಾಡಿಲ್ಲ ಅಂದರೆ ನಿಮ್ಮ ಪ್ರಾಡಕ್ಟ್ ಸೆಲ್ ಆಗಲ್ಲ. ನಿಮ್ಮ ಪ್ರಾಡಕ್ಟ್ ಅಥವಾ ಸರ್ವಿಸಿಗೆ ಬೇಕಿರೋಂಥ ರೈಟ್ ಆಡಿಯನ್ಸ್ನ ನೀವು ಹುಡುಕದೆ ನಿಮ್ಮ ಪ್ರಾಡಕ್ಟ್ನ ಮಾರಿದ್ರೆ ಖಂಡಿತ ಕಸ್ಟಮರ್ಗೆ ಈ ಪ್ರಾಡಕ್ಟ್ ರೀಚ್ ಆಗಲ್ಲ. ಯಾಕಂದರೆ ಅವ್ರಿಗೆ ನಿಮ್ಮ ಪ್ರಾಡಕ್ಟೇ ಬೇಕಿರಲ್ಲ. ನೀವು ಫಿಟ್ನೆಸ್ ಆ್ಯಪ್ ಮಾಡ್ತಾ ಇದ್ದೀರಾ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ನೀವು ಫಿಟ್ನೆಸ್ ಆ್ಯಪ್ ಮಾಡ್ತಾ ಇದ್ದೀರಾ. ಹಾಗಿದ್ರೆ ನಿಮ್ಮ ಟಾರ್ಗೆಟೆಡ್ ಆಡಿಯನ್ಸ್ ಯಾರು? 25 to 35 ಟೈಮೇ ಇದೆ ಕೆಲ್ಸಕ್ಕೆ ಹೋಗಿ ಬ್ಯುಸಿಯಾಗಿರೋಂಥ ವರ್ಕಿಂಗ್ ಪ್ರೊಫೆಷನಲ್ಸ್ ನಿಮ್ಮದು ಟಾರ್ಗೆಟೆಡ್ ಆಡಿಯನ್ಸ್. ನೀವು ಅವರನ್ನೇ ಹುಡುಕ್ಬೇಕು. ನೀವು ಅದು ಬಿಟ್ಟು ಸ್ಕೂಲ್ ಕಾಲೇಜ್ ಹೋಗೋ ಮಕ್ಕಳನ್ನ ಹುಡುಕಿದ್ರೆ ಅವ್ರ ಹತ್ರ ತುಂಬ ಟೈಮ್ ಇರುತ್ತೆ, ಅವ್ರು ಹೆಲ್ತಿಯಾಗಿರ್ತಾರೆ, ಅವ್ರಿಗೆ ಜಿಮ್ ಬೇಡ. ಆ್ಯಂಡ್ 35 or 40+ ಹೋದರೆ ಅವ್ರಿಗೆ ಜಿಮ್ ಮಾಡೋಷ್ಟು ಶಕ್ತಿ ಇರಲ್ಲ. ಸೊ ನಿಮ್ಮ ರೈಟ್ಫುಲ್ ಆಡಿಯನ್ಸ್ ಗೊತ್ತಿದ್ರೆ ಮಾತ್ರ ನಿಮ್ಮ ಪ್ರಾಡಕ್ಟ್ನ ನೀವು ಹೇಗೆ ಸೆಲ್ ಮಾಡಬೇಕು ಅಂತ ನಿಮಗೆ ಗೊತ್ತಿರುತ್ತೆ. ಟಾರ್ಗೆಟೆಡ್ ಆಡಿಯನ್ಸ್ನ ತಿಳ್ಕೊಳ್ಳೋದಕ್ಕೆ ಈ 3 ವಿಷಯ ನಿಮಗೆ ಗೊತ್ತಿರಬೇಕು. ನಂಬರ್ 1, ನಿಮ್ಮ ಹತ್ರ ಎಕ್ಸಿಸ್ಟಿಂಗ್ ಆಗಿ ಪರ್ಚೇಸ್ ಮಾಡ್ತಿರೋ ಕಸ್ಟಮರ್ ಯಾರು, ಅವ್ರ ಏಜ್ ಗ್ರೂಪ್ ಏನು, ಅವ್ರು ಯಾಕೆ ನಿಮ್ಮ ಪ್ರಾಡಕ್ಟ್ನ ಬೈ ಮಾಡ್ತಾ ಇದ್ದಾರೆ. ಪಾಯಿಂಟ್ ನಂಬರ್ 2, ನಿಮ್ಮ ಪ್ರಾಡಕ್ಟು ಯಾವ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದೆ ಅದು ನಿಮ್ಗೆ ಕರೆಕ್ಟಾಗಿ ಗೊತ್ತಿರಬೇಕು. ಅವಾಗಷ್ಟೇ ನೀವು ಕಸ್ಟಮರ್ನ ಹುಡ್ಕೋಕ್ಕಾಗತ್ತೆ. ಪಾಯಿಂಟ್ ನಂಬರ್ 3, ನಿಮ್ಮ ಕಾಂಪಿಟೇಟರ್ಸ್ ಈ ಪ್ರಾಡಕ್ಟ್ನ ಯಾರಿಗೆ ಮಾಡ್ತಿದ್ದಾರೆ, ಯಾವ ಏಜ್ ಗ್ರೂಪಿಗೆ ಮಾಡ್ತಿದ್ದಾರೆ, ಯಾವ ಡೆಮೋಗ್ರಫಿಕಲ್ಲಿ ಮಾಡ್ತಾ ಇದ್ದಾರೆ, ಅವ್ರು ಹೇಗೆ ಕಸ್ಟಮರ್ ಜೊತೆ ಕನೆಕ್ಟ್ ಆಗ್ತಿದ್ದಾರೆ, ಇದನ್ನೆಲ್ಲ ನೀವು ಐಡೆಂಟಿಫೈ ಮಾಡ್ಕೋಬೇಕು. ಒಂದು ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್, ಇಂಡಿಯನ್ ಮಾರ್ಕೆಟಲ್ಲಿ ಸ್ವೀಟ್ಸಿಗಿದ್ದಷ್ಟು ಇಂಪಾರ್ಟೆನ್ಸ್ ಚಾಕ್ಲೇಟ್ಸಿಗಿರಲಿಲ್ಲ. ಸೊ ನಾವೊಂದು 20-30 ವರ್ಷ ಹಿಂದೆ ಹೋದರೆ ಅವಾಗ ವರ್ಲ್ಡ್ ವೈಡ್ ಚಾಕ್ಲೇಟ್ ಫೇಮಸ್ ಇತ್ತು, ಬಟ್ ಇಂಡಿಯಾದಲ್ಲಿ ಚಾಕ್ಲೇಟ್ ಫೇಮಸ್ ಇರಲಿಲ್ಲ. ಸೊ ಎಮೋಷ್ನಲಿ ಚಾಕ್ಲೇಟ್ ಜೊತೆ ಇಂಡಿಯನ್ ಮಾರ್ಕೆಟ್ ಕನೆಕ್ಟ್ ಆಗ್ತಾ ಇರಲಿಲ್ಲ. ಅವಾಗ ಡೈರಿ ಮಿಲ್ಕ್ ಅವರು ಒಂದು ಸ್ಟ್ರಾಟಜಿ ಜೊತೆ ಬರ್ತಾರೆ. ನಂಬರ್ 1, ಇಂಡಿಯನ್ ಸ್ವೀಟ್ಸ್ ಇಂದ ಚಾಕ್ಲೇಟಿಗೆ ಜನಗಳನ್ನ ರಿಪ್ಲೇಸ್ ಮಾಡೋದಕ್ಕೋಸ್ಕರ ಅವ್ರನ್ನ ಟ್ಯಾಗ್ಲೈನ್ ತಗೊಂಡು ಬರ್ತಾರೆ. ಏನಂದ್ರೆ ಎಲ್ಲ ಸೆಲೆಬ್ರೇಷನ್ ಅಲ್ಲಿ ಸಿಹಿ ತಿನ್ಬೇಕು. ಅದಕ್ಕೆ ಕ್ಯಾಡ್ಬರೀಸ್ ಪ್ಯಾಕೇಜಿಂಗ್ ಅಲ್ಲೆಲ್ಲ ಫೆಸ್ಟಿವ್ ಸೀಸನ್ ಅಲ್ಲಿ ಸೆಲೆಬ್ರೇಷನ್ ಅನ್ನೋ ಬ್ಯಾಗ್ ತಗೊಂಡು ಬರ್ತಾರೆ. ಎರಡನೇದು, ಇಂಡಿಯನ್ ಲವ್, ರೊಮ್ಯಾನ್ಸ್, ಇದಕ್ಕೆ ಸಂಕೇತಿಕವಾಗಿ ಚಾಕ್ಲೇಟ್ ಇರಬೇಕು ಅಂತ ಆಡ್ಗಳಲ್ಲಿ ಲವ್ ಎಮೋಷನ್ಸ್ ನ ತೋರಿಸ್ತಾರೆ. ಸೊ ದಿಸ್ ಇಸ್ ಫಾರ್ ಎಕ್ಸಾಂಪಲ್ ಹೌ ಟು ಐಡೆಂಟಿಫೈ ಹೂ ಆರ್ ಯುವರ್ ಕಸ್ಟಮರ್ಸ್. ಸೊ ಯಾವಾಗಲೂ ನಿಮ್ಮ ಪ್ರಾಡಕ್ಟ್ ಬೈ ಮಾಡೋ ಕಸ್ಟಮರ್ದು ಬೈಯರ್ ಪರ್ಸೋನಾ ನಿಮ್ಮ ಹತ್ರ ಇರಬೇಕು. ಅವ್ರ ಏಜ್, ಅವರ ಪ್ರೊಫೆಷನ್, ಅವರ ಹೆಸರು, ಅವರ ಡೆಮೋಗ್ರಾಫಿಕ್, ಅವರ ಕಲ್ಚರಲ್, ಅವರ ರೀಜನಲ್ ಥಿಂಗ್ಸ್, ಯಾಕೆ ಈ ಪ್ರಾಡಕ್ಟ್ನ ಅವ್ರು ಬೈ ಮಾಡ್ತಿದ್ದಾರೆ ಅಂತ ನೀವು ಈ ಕ್ಯಾಟಗರಿ ಮಾಡಿದ್ರೆ ಈ ಕ್ಯಾಟಗರಿಲಿ ಯಾರೆಲ್ಲ ಇದ್ದಾರೆ ಅವರನ್ನು ನೀವು ರೀಚ್ ಮಾಡ್ಬೋದು. ಇನ್ನು ಡೇಟಾ ಆಧಾರದ ಮೇಲೆ ನೀವು ಟಾರ್ಗೆಟ್ ಆಡಿಯನ್ಸ್ನ ಹುಡುಕ್ಬೋದು. ನಂಬರ್ 1, ಗೂಗಲ್ ಅನಾಲಿಟಿಕ್ಸ್ ಅಲ್ಲಿ ನೀವು ಹುಡುಕ್ಬೋದು, ಇನ್ಸ್ಟಾಗ್ರಾಮ್ ಇನ್ಸೈಟ್ಸ್ ಅಲ್ಲಿ ಹುಡುಕ್ಬೋದು, ಪೋಲ್ಸ್ ಮಾಡ್ಬೋದು, ವಾಟ್ಸಪ್ ಗ್ರೂಪ್ಗಳಲ್ಲಿ ನೀವು ಪೋಲ್ಸ್ ಮಾಡ್ಬೋದು, ಮತ್ತೆ ಫೇಸ್ಬುಕ್ ಆಡಿಯನ್ಸ್ನ ಹುಡುಕ್ಬೋದು. ಫೇಸ್ಬುಕ್ ಅಲ್ಲಿ ಫಾರ್ ಎಕ್ಸಾಂಪಲ್ ಫಿಟ್ನೆಸ್ ಫ್ರೀಕ್ ಗ್ರೂಪ್, ಫಿಟ್ನೆಸ್ ಫ್ರೀಕ್ ಬ್ಯಾಂಗ್ಳೂರ್ ಗ್ರೂಪ್, ಫಿಟ್ನೆಸ್ ಫ್ರೀಕ್ ಮ್ಯಾಂಗ್ಳೂರ್ ಗ್ರೂಪ್, ಹೆಲ್ತಿ ಆ್ಯಂಡ್ ಬಾಡಿ ಮೇಂಟೆನೆನ್ಸ್ ಗ್ರೂಪ್, ಈ ಥರ ಬೇರೆ ಬೇರೆ ಗ್ರೂಪ್ಸ್ ಇರುತ್ತೆ. ಅಲ್ಲೆಲ್ಲ ಹೋಗಿ ನೀವು ನಿಮ್ಮ ಪ್ರಾಡಕ್ಟ್ನ ಪ್ರಮೋಟ್ ಮಾಡ್ಬೋದು. ಸೊ ದೀಸ್ ಆರ್ ದ 4 ಇಂಪಾರ್ಟೆಂಟ್ ಥಿಂಗ್ಸ್ ಎಲ್ಲಿ ನೀವು ನಿಮ್ಮ ಕಸ್ಟಮರ್ ಹುಡುಕ್ಬೋದು. ಗೂಗಲ್ ಇನ್ಸೈಟ್ಸ್, ಇನ್ಸ್ಟಾಗ್ರಾಮ್ ಇನ್ಸೈಟ್ಸ್, ಫೇಸ್ಬುಕ್ ಆಡಿಯನ್ಸ್, ಪೋಲ್ಸ್. ಅಂದರೆ ವಾಟ್ಸಪ್ಪಲ್ಲಿ ನೀವು ಪೋಲ್ ಹಾಕಿ ನೋಡ್ಬೋದು ಯಾರ್ಯಾರಿಗೆ ನಿಮ್ಮ ಪ್ರಾಡಕ್ಟ್ ಬಗ್ಗೆ ಇಷ್ಟ ಇದೆ ಅಂತ. ಸೊ ಗೈಸ್, ಇದು ಇವತ್ತಿನ ವಿಡಿಯೋ ಆಗಿತ್ತು. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಟಾರ್ಗೆಟೆಡ್ ಆಡಿಯನ್ಸ್ನ ಹುಡುಕೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೀನಿ. ಇವಾಗ ನೀವೇನು ಮಾಡಬೇಕಂದ್ರೆ ನಿಮ್ಮ
ಡೈರಿ ತಗೊಂಡು ಫಸ್ಟ್ 10 ಕಸ್ಟಮರ್ಸ್ದು ಬೈಯರ್ ಪರ್ಸೋನಾನ ಮಾಡಬೇಕು. ಅದರಲ್ಲಿ ಬೆಸ್ಟ್ ಇರೋಂಥ ಒಂದೆರಡು ಬೈಯರ್ಸ್ ಪರ್ಸೋನ ಹೆಸರನ್ನ ನನ್ನ ವಿಡಿಯೋದಲ್ಲಿ ನೀವು ಕಮೆಂಟ್ ಮಾಡಬೇಕು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಬಿಸ್ನೆಸ್ ಮಾಡ್ಬೇಕಂತಿರೋ ನಿಮ್ಮ ಫ್ರೆಂಡಿಗೆ ಶೇರ್ ಮಾಡಿ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಯೂಟ್ಯೂಬಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್.